ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. Hey, who are you? ಯಾಕೆ ಟೆನ್ಷನ್ ಆಗಿದೆ ಧನಂಜಯ? ಎಷ್ಟೋ ವರ್ಷದ ಮೇಲೆ ಅಣ್ಣ ಸಿಕ್ಕಿದ್ದಾನೆ. ಹೌ ಆರ್ ಯು ಅಂತ ಕೇಳೋದು ಬಿಟ್ಟು ಹೂ ಆರ್ ಯು ಅಂತ ಇದೆಯಾ? ಈ ನೌಟಂಕಿ ಮಾತುಗಳೆಲ್ಲ ಬೇಡ. ಯಾರು ನೀನು ಅದನ್ನು ಹೇಳು ಸಾಕು. ನನ್ನ ನೋಡಿ ಭಾಳ ವರ್ಷಗಳಾಯಿತು, ಅದಕ್ಕೆ ಇಷ್ಟೊಂದು ಕನ್ಫ್ಯೂಷನ್. ಅದನ್ನು ನಾನು ನಿನ್ನ ಧನು ಅಂತ ಕರೀತಾ ಇದ್ದೆ, ನೆನಪಿದೆಯಾ? ಇಂಥ ನಾಟಕದ ಮಾತುಗಳನ್ನೇ ಬೇಡ ಅಂತ ಹೇಳಿದ್ದು. ನಿನ್ನ ರೂಪ ಮಾತ್ರ ದಿಗ್ವಿಜಯ ಎಂದು, ನೀನು ದಿಗ್ವಿಜಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು, ಯಾರು ನೀನು? ಇಲ್ಲ ಅಂದರೆ ನಿನ್ನನ್ನು ಗನ್ನಲ್ಲಿ ಶೂಟ್ ಮಾಡಿಬಿಡ್ತೀನಿ. ಒಂಥರನೇ ಸಿಗರೇಟ್ ಸೇದೋದು ಕಲ್ತ್ಬಿಟ್ಟಿದ್ಯಾ? ಏನಂದ ನೀನು? ಗನ್ನ ಗುರಿಗಿಡಕ್ಕಾದ್ರೂ ಬರುತ್ತಾ? ಚಿಕ್ಕ ವಯಸ್ಸಿನಲ್ಲಿ ಪಟಾಕಿ ಗನ್ನು ನಾನು ಹಣೆ ಮೇಲೆ ಇಟ್ಟಿದ್ದಕ್ಕೆ ಮೂರ್ಛೆ ತಬ್ಬಿರೋದೆ. ಇನ್ನು ಗನ್ ಬಗ್ಗೆ ಮಾತಾಡ್ತೀಯಾ? ಶಿವಾನಿ ಅವರೇ, ದಿಗ್ವಿಜಯ್ ನಾನು ತ್ರಿಶೂಲ್ ಇಬ್ರು ಸೇರ್ಕೊಂಡು ಕೊಂದು ಹಾಕಿದ್ವಿ. ಮತ್ತೆ ಹೇಗ್ ಬರೋದಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಮತ್ತೆ ಬಂದಿದಾರಲ್ಲ. ಶಿವಾನಿ ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಸತ್ತೋಗಿರೋ ವ್ಯಕ್ತಿ ಬದುಕು ಬರೋದಕ್ಕೆ ಹೇಗ್ ಸಾಧ್ಯ? ಹೇಗ್ ಸಾಧ್ಯ? ಭೂಗರ್ಭಕ್ಕೆ ಒಳಗೆ ಹೋಗಿದ್ದಾರೆ, ಮತ್ತೆ ಹೇಗೆ ವಾಪಸ್ ಬಂದ್ರು? ಹೇಗೆ ವಾಪಸ್ ಬಂದ್ರು? ಅಭಯ್ ಅವರೇ, ಅವನು ಭೂಗರ್ಭಕ್ಕೆ ಹೋದ ಅಂತ ನೀವು ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದ್ದೀರಾ? ಈಗಲೂ ನೀನು ದಡ್ಡಂತರ ತಮಾಷೆ ಮಾಡೋದು ಬಿಟ್ಟೇ ಇಲ್ವಲ್ಲ ಅದನ್ನು? ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ ನೀನು. ನನಗೆ ಕೋಪ ಬಂತು ಅಂತಂದ್ರೆ ನಿನ್ನ ಕತೆ ಅಷ್ಟೇ. ನೀನು ವೇಷ ಹಾಕೊಂಡು ಬಂದ ತಕ್ಷಣ ನೀನೇ ದಿಗ್ವಿಜಯ ಅಂತ ನಂಬೋದಕ್ಕೆ ಇಲ್ಲಿ ಯಾರು ದಡ್ರಿಲ್ಲ. ಏನೋ ಮಾತಾಡ್ತಾ ಇದೀಯಾ? ನಾಟಕಗಳಿಗೆ ಬಟ್ಟೆ ಬಾಡಿಗೆ ಸಿಗುತ್ತೆ, ವೇಷನೂ ಬದಲಾಯಿಸ್ಕೋಬೋದು, ಆದರೆ ರೂಪ ಬದಲಾಯಿಸೋಕ್ಕಾಗತ್ತಾ? ಒರಿಜಿನಲ್ ನಾಟಕನೇ ಬೇಡ ಅಂತ ಹೇಳಿದ್ದು. ನೀನು ದಿಗ್ವಿಜಯ ಅಲ್ಲ ಅಷ್ಟೇ. ಹಾಗಾದ್ರೆ ನೀನು ದಿಗ್ವಿಜಯ, ನಾನು ಧನಂಜಯನ? ಹೇಳೋ, ನೀನು ದಿಗ್ವಿಜಯನ ಧನಂಜಯನ? ಇಡೀ ಪ್ರಪಂಚನೇ ನಿನ್ನನ್ನು ದಿಗ್ವಿಜಯ ಅಂತ ನಂಬಿದ್ರು, ನಾನು ಮಾತ್ರ ನಿನ್ನನ್ನು ದಿಗ್ವಿಜಯ ಅಂತ ನಂಬೋದಿಲ್ಲ. ಹೇಳು, ಯಾರು ನೀನು? ಯಾಕೆ ಬಂದೆ ಇಲ್ಲಿಗೆ? ಅದು ಯಾವತ್ತೋ ಒಂದಿನ ನೀವು ಅವ್ರು ಬದುಕೇ ಇಲ್ಲ ಅಂತ ಹೇಳ್ದಾಗಿತ್ತು, ಅದಕ್ಕೆ ಹೇಳಿದೆ. ನಾನ
ನಾನು ಹಾಗೆ ಹೇಳಿದ್ನ? ಹಾ, ಹೇಳಿದ್ರಿ. ನನಗೆ ಯಾಕೆ ನೆನಪಾಗ್ತಿಲ್ಲ? ಅದು ಮೋಸ್ಟ್ಲಿ ನೀವು ಮರ್ತಿದ್ದೀರಾ ಅನ್ಸುತ್ತೆ. ಅಷ್ಟು ಖಚಿತವಾಗಿ ಹೇಳೋ ನೀವು ಅವನು ಹೇಳ್ದ ಅಂತ ತ್ರಿಶೂಲ್ನ ಹುಡ್ಕೊಂಡು ನಮ್ಮ ಮನೆಗೆ ಬಂದ್ರಿ, ವಿಚಾರಣೆ ಅಂತ ಹೇಳಿದ್ರಿ. ಇದೆಲ್ಲ ಹೇಗೆ ಸಾಧ್ಯ ಅಭಯ್ ಅವರೇ? ಈ ಮನೆಗೆ ಎಂಟ್ರಿ ತಗೊಳ್ಳೋದಕ್ಕೆ ನಾನೇ ಮಾಡಿ ಪ್ಲಾನ್. ಈಗ ನನಗೆ ಉಲ್ಟಾ ಹೊಡಿತಾರೆ. ಈಗ ಶಿವಾನಿ ಪ್ರಶ್ನೆ ಮಾಡ್ತಿದ್ದಾರೆ, ಏನಂತ ಉತ್ತರ ಕೊಡಿ. ಉತ್ತರ ಕೊಡಿ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಅದು ಕಂಪ್ಲೇಂಟ್ ಬಂದಿರೋದು ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿದ್ರು ನಾನು ಬಂದೆ. ದಿಗ್ವಿಜಯ್ ಅವರು ನನಗೆ ನೇರವಾಗಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ನನಗೂ ಅವ್ರಿಗೂ ಯಾವುದೇ ರೀತಿ ಸಂಪರ್ಕನೂ ಇಲ್ಲ. ನೀವು ಹೀಗೆ ತಡವರ್ಸ್ತಿರೋದನ್ನ ನೋಡಿದ್ರೆ ನಿಮಗೆ ಗೊಂದಲ ಇದೆ. ಇದೆಲ್ಲ ಕಟ್ಟು ಕತೆ ಅಂತ ನನಗನ್ನಿಸ್ತಾ ಇದೆ. ಅಯ್ಯೋ ಶಿವಾನಿ ಅವರೇ, ನಾನು ವಿಚಾರಣೆಗೆ ಅಂತ ಬಂದಾಗ ನೀವೇ 1000 ಸಲ ಹೇಳಿದ್ದೀರಾ ದಿಗ್ವಿಜಯನ ನೀವೇ ಕೊಂದ್ರಿ ಅಂತ. ಅಯ್ಯೋ ಇವಾಗ ಅದೆಲ್ಲ ಬಿಡಿ. ಸತ್ತಿರೋ ವ್ಯಕ್ತಿ ಬದುಕು ಬರೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವನು ಹೇಗೆ ಬದುಕು ಬಂದ ಅಂತ. ಸತ್ತೋಗಿರೋ ವ್ಯಕ್ತಿ ಹೇಗೆ ಬಂದ್ರು? ಹೇಗೆ ಬರೋದಕ್ಕೆ ಸಾಧ್ಯ? ನನ್ನ ಮನೆಗೆ ನಾನು ಬರೋದಕ್ಕೆ ಹೆಂಗೆ ಪರ್ಮಿಷನ್ ತಗೋಬೇಕಾ? ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಕೇಳಬೇಕು. ನಿನ್ನ ಚಿಲ್ಲರೆ ಬುದ್ಧಿ ಗೊತ್ತಾಗಿನೇ ನಾನು ಮನೆಯಿಂದ ಆಚೆ ಹಾಕಿದ್ದು. ಯಾಕೋ ಮತ್ತೆ ಬಂದೆ? ನಾನು ವಾಪಸ್ ಬಂದಿಲ್ಲ ಅಂದರೆ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಐಡಿಯಾನ ಈಗ ನಾನು ವಾಪಸ್ ಬಂದಿದ್ದಕ್ಕೆ ಉರಿತಾ ಇದೆಯಾ? ನೀನು ದಿಗ್ವಿಜಯ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಯಾವ ಸೀಮೆ ದಡ್ಡನೋ ನೀನು? ಹಗಲನ್ನ ತೋರಿಸಿ ಇದು ರಾತ್ರಿ ಅಂತ ಹೇಳಕ್ ಹೊರಟಿದ್ಯಾ? ಪ್ರಪಂಚದಲ್ಲಿರೋರೆಲ್ಲ ನಿನ್ನ ಥರ ದಡ್ರು ಅಂತ ತಿಳ್ಕೊಂಡಿದ್ಯಾ? ನೋಡು, ನನ್ನ ಪೇಷನ್ಸ್ ಡ್ರಾಪ್ ಆಗ್ತಾ ಇದೆ. ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ, ಯಾವುದೋ ಪ್ರಾಣಿ ಇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.